ಶ್ರೀಕೃಷ್ಣನು ವೈನತೆಯನ ಅತಿಕೋಪವನ್ನು ಕಂಡು ಹನುಮಂತನಿಗೆ ಅದನ್ನು ನಿಯಂತ್ರಿಸಲು ಆದೇಶಿಸಿದನು. ವೈನತೆಯನು ಗರ್ಜಿಸುತ್ತಾ ಆಕಾಶದಲ್ಲಿ ಉಡುತ್ತಿದ್ದಾಗ ಹನುಮಂತನು ತನ್ನ ಅಗಾಧವಾದ ಬಾಲವನ್ನು ಉಪಯೋಗಿಸಿ ಅವನನ್ನು ಹಿಡಿದ. ಆ ಬಾಲವು ಎಳೆಯುತ್ತಲೇ ಬೆಳೆದಂತೆ ಬೆಳೆದು ಹಳ್ಳಿಗಳವರೆಗೆ ಹಬ್ಬಿತು. ಹೀಗೆ ಬಿಂಡಿಗನವಿಲೆ ಹತ್ತಿರದ ಹಳ್ಳಿಗೆ ದೊಡ್ಡ ಬಾಲ ಎಂಬ ಹೆಸರು ಬಂತು. ನಂತರ ಶ್ರೀಕೃಷ್ಣನು ಹನುಮಂತನಿಗೆ ಮಯೂರಪುರಿ ಬಿಂಡಿಗನವಿಲೆಗೆ ದಕ್ಷಿಣ ದಿಕ್ಕಿನಲ್ಲಿರುವ ಸಂಜೀವಿನಿ ಬೆಟ್ಟದಲ್ಲಿ ವಾಸಿಸುವಂತೆ ಹೇಳಿದನು. ಅಲ್ಲಿ ಹನುಮಂತನು ಸದಾ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಕಾಯುತ್ತಿದ್ದ ಅನೇಕ ಋಷಿಗಳು ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದರು. ಬೆಟ್ಟದಲ್ಲಿ ಯೋಗಾನರ ಸಿಂಹಸ್ವಾಮಿಯನ್ನು ನೋಡಬಹುದು. ಹಿಂದಿನ ಕಾಲದಲ್ಲಿ ಸಮಾಜದ ರೂಢಿ ಏನಾಗಿತ್ತು ಎಂದರೆ, ಹುಡುಗಿಯು 13ನೇ ವಯಸ್ಸು ದಾಟಿದರೂ ಮದುವೆಯಾಗದಿದ್ದರೆ ಆಕೆಯನ್ನು ಕಾಡಿನ ಪಾಲು ಮಾಡುವ ಪದ್ಧತಿ. ಒಂದು ದಿನ ಕಷ್ಟದಲ್ಲಿದ್ದ ತಂದೆ ಅವನಿ ಮಗಳು 13ನೇ ವಯಸ್ಸಿಗೆ ಬಂದರೂ ಮದುವೆಯಾಗದೆ ಇರುವುದನ್ನು ಕಂಡು ತನ್ನ ಮಗಳನ್ನು ಅರಣ್ಯಕ್ಕೆ ಕರೆದೊಯ್ದನು. ಆಕೆಯ ಕಣ್ಣುಗಳನ್ನು ಕಟ್ಟಿ ಎತ್ತಿನ ಗಾಡಿಯಲ್ಲಿ ತನ್ನೊಂದಿಗೆ ಕರೆದುಕೊಂಡು ಹೊರಟನು. ಆತ ಆಕೆಯನ್ನು ದಟ್ಟವಾದ ಕಾಡಿನಲ್ಲಿ ಬಿಟ್ಟು, ನಾನು ಎತ್ತುಗಳಿಗೆ ನೀರು ಕೊಟ್ಟು ಬರುತ್ತೇನೆ ಎಂದು ಮಿತಿಮೀರಿದ ನಂಬಿಕೆ ನೀಡಿದ. ಆದರೆ ಆತ ಹೋಗಿ ಬಿಟ್ಟ. ಮಳೆ ಆರಂಭವಾಯಿತು. ಮೋಡಗಳು ಗರ್ಜಿಸಿದವು. ತಡರಾತ್ರಿ ಭೀಕರ ಸಿಡಿಲು ಆಕೆಯ ಕೆಳಗಿದ್ದ ಬಂಡೆಯನ್ನು ಚೂರು ಮಾಡಿದರೂ ಆಕೆಗೆ ಏನೂ ಆಗಲಿಲ್ಲ. ಕೊನೆಗೆ ಅವಳ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದು ನೋಡಿ ಆಕೆ ಅಡವಿಯಲ್ಲಿದ್ದದ್ದನ್ನು ಬೋಡಿ ಬೇಸರಗೊಂಡಳು. ಹತ್ತಿರದ ದಡಿಗಟ್ಟ ಗ್ರಾಮದಿಂದ ಒಬ್ಬ ವ್ಯಕ್ತಿ ಬಂದು ಬೇಸರದಿಂದ ಕುಳಿತಿದ್ದ ಆ ಬಾಲೆಯನ್ನು ನೋಡಿ ಅಚ್ಚರಿಯಾದರು. ಅವನು ಆಕೆಯನ್ನು ಮನೆಗೆ ಕರೆದುಕೊಂಡು ಹೋದನು. ಆದರೆ ಆಕೆ ಒಂದು ಮಾತು ಕೂಡ ಮಾತನಾಡಲಿಲ್ಲ. ಮರುದಿನ ಬೆಳಿಗ್ಗೆ ಆಕೆಯು ಕುಳಿತಿದ್ದ ಜಾಗದಲ್ಲಿ ಒಂದು ಅಚ್ಚರಿ. ಆಕೆ ಶಿಲೆಯ ರೂಪಕ್ಕೆ ಪರಿವರ್ತನೆಯಾಗಿದ್ದಳು. ಆ ಸ್ಥಳವೇ ಇಂದು ಸಿಡಿಲು ಕಲ್ಲಮ್ಮನ ದೇಗುಲವಾಗಿದೆ. ಜನರು ಅದನ್ನು ದೈವೀ ಶಕ್ತಿಯ ಸಂಕೇತವಾಗಿ ಕಾಣುತ್ತಾರೆ. ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸುತ್ತಾರೆ.